ನಮಸ್ಕಾರ, ವನಜಾ ಮಲೆನಾಡು ಚಾನಲ್ಗೆ ಸ್ವಾಗತ. ಇವತ್ತಿನ ಸೀರಿಯಲ್ ಬಂದು ಭಾಗ್ಯಲಕ್ಷ್ಮಿ ಅವ್ರ ಮನೆಗೆ ಮದುವೆ ಆಗಿ ಹೋದ್ಮೇಲೆ, ಆದಿ ಮನೆಗೆ ಮದುವೆ ಆಗಿ ಹೋದ್ಮೇಲೆ ಪಾಪ ಅವಳು ತುಂಬಾ ಕಷ್ಟಪಡಬೇಕಾಗಿದೆ. ಇವಾಗ ಆದಿ ಪಾಪ ಒಳ್ಳೆಯವನು, ಆದರೆ ಕನ್ನಿಕಾ ಮತ್ತು ಅವ್ರ ಅತ್ತೆ ಎಲ್ಲ ಸೇರಿಕೊಂಡು ಅವಳಿಗೆ ಟಾರ್ಚರ್ ಕೊಡ್ತಾರೆ. ಅವಳು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಿರೋದ್ರಿಂದ ಅವಳಿಗೆ ಸುಮಾರು ಮೆಟೀರಿಯಲ್ಸನ್ನು ಮನೆಗೆ ಕಳಿಸಿದ್ದಾರೆ. ಆದರೆ ಅದನ್ನೆಲ್ಲ ಅವ್ರ ಅತ್ತೆ ಹೊರಗಡೆ ಹಾಕಿಸ್ಬಿಡ್ತಾಳೆ. ಹೊರಗಡೆ ಎಸ್ದುಬಿಡಿ ಇದನ್ನೆಲ್ಲ ಅಂತೇಳ್ಬಿಟ್ಟು ಹೊರಗೆ ಎಸೆಸ್ತಾಳೆ. ಇದನ್ನು ನೋಡಿಬಿಟ್ಟು ಕನ್ನಿಕಾ ಫಸ್ಟು ಅವ್ರ ಅತ್ತೆಗೆ ಕನ್ನಿಕಾನೇ ಹತ್ತಿಸ್ಕೊಡೋದು. ಆಮೇಲೆ ಕನ್ನಿಕಾ ಈ ಆಚೆಗೆ ಎಸೆಯುವಾಗ ತುಂಬಾ ಖುಷಿ ಪಡ್ತಾಳೆ. ಖುಷಿ ಅಂದರೆ ಅಷ್ಟಿಷ್ಟಲ್ಲ, ಅಷ್ಟು ಖುಷಿ ಪಡ್ತಾಳೆ. ಖುಷಿಪಟ್ಟು ಹೆಂಗೋ ಎಸಿತಿದ್ದಾರಲ್ಲ, ಭಾಗ್ಯಗೆ ಬುದ್ಧಿ ಕಲಿಸ್ದಂಗಾಯ್ತು ಅಂತ ಅವಳು ಒಂದ್ಸಲ ಹೇಳ್ಕೊಂಡು ಎಲ್ಲ ಎಸೆಯುವಾಗ ನಗ್ತಾ ಇರ್ತಾಳೆ. ಆವಾಗ ಇದನ್ನೆಲ್ಲ ಯಾರ ಥರ ಕೇಳಿದ್ದು ಹಾಗೆ ಹೀಗೆ ಅಂತಂದರೆ, ಮೇಡಮ್ ಬಂದಿದೆ ಪಾರ್ಸಲ್ಲು, ಯಾರ್ದು ಅಂತ ನಮಗೂ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಆದ್ರೂ ಇವಳು ಚಂಡಿ ಅವತಾರ ತಾಳ್ತಾಳೆ ಅವ್ರ ಅತ್ತೆ. ಆಮೇಲೆ ಅವ್ರ ಮಾವ ಇರಲ್ಲ ಅಲ್ಲಿ, ಹಾಗಾಗಿ ಇವಳದೇ ದರ್ಬಾರಾಗಿರುತ್ತೆ. ಆಮೇಲೆ ಎಲ್ಲನೂ ಒಳಗಡೆ ಇಡ್ತೀವಿ ಅಂತ ಅವ್ರು ಇಟ್ಟು ಹೋಗ್ತಾರೆ. ನಮಗೆ ಹೇಳಿರೋದಿಷ್ಟು ನಾವು ಇಷ್ಟು ಮಾಡ್ತೀವಿ ಅಂತೇಳಿ. ಆದರೆ ಅದು ಸಹಿಸ್ಕೊಳ್ಳೋ ಶಕ್ತಿನೇ ಇರಲ್ಲ ಅವಳಿಗೆ. ಎಲ್ಲನೂ ಆಚೆ ಕಡೆ ಹಾಕೋಕ್ಕೆ ಪ್ರಯತ್ನ ಪಡ್ತಾಳೆ, ಆಚೆ ಕಡೆ ಹಾಕ್ತಾಳೆ ಕೂಡ. ಆಮೇಲೆ ಆದಿ ಮತ್ತು ಭಾಗ್ಯ ಬರ್ತಾರೆ. ಬಂದು ಕಾರ್ ನಿಲ್ಲಿಸ್ತಾರೆ. ಕಾರ್ ನಿಲ್ಲಿಸಿದ ತಕ್ಷಣ ಅವರಿಗೆ ಒಂಥರ ಶಾಕ್ ಆಗುತ್ತೆ. ಏನಿದು ಆಚೆ ಕಡೆ ಹಾಕಿದಾರಲ್ಲ ಎಲ್ಲನೂ ಅಂತೇಳ್ಬಿಟ್ಟು. ಆಮೇಲೆ ಸರಿ ಅಂತೇಳ್ಬಿಟ್ಟು ಒಳಗಡೆ ಬಂದು ನೋಡ್ತಾರೆ. ಅವ್ರಿಗೆ ಶಾಕ್ ಆಗುತ್ತೆ. ನೋಡಿ ಇಲ್ಲಿ ಕನ್ನಿಕಾ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂದರೆ, ಆ ಪಾರ್ಸಲೆಲ್ಲ ಆಚೆ ಹಾಕೋದಕ್ಕೆ ಅವಳಿಗೆ ತಡ್ಕೊಳ್ನಾರ್ದಂಥ ಖುಷಿ ಇದೆ ಅವಳ ಮುಖದಲ್ಲಿ, ಈ ರೀತಿ. ಆಮೇಲೆ ಅಲ್ಲಿ ಪಾಪ ತನ್ವಿ ಒಂದು ಕಡೆ ಹೊರಟೋಗಿದ್ದಾಳೆ. ಮತ್ತು ಆದಿಗೆ ಇದು ಒಡಿಸಿದ್ದು ಯಾರು ಅಂತ ಕೇಳಿದ್ದಕ್ಕೆ ತಾಂಡವ್ ಕಳಿಸಿದ್ದು ಅಂತ ಹೇಳಿದ್ದಾರೆ ಎಲ್ಲ ಕಡೆ. ಮತ್ತು ಅವರ ಆದಿ ಅಪ್ಪಂಗೆ ಯಾರೋ ಒಬ್ಬಳು ಲೇಡಿ ಬಂದು ಎದುರಿಸ್ತಿದ್ದಾಳೆ. ಇದೆಲ್ಲ ಪಾಪ ಅವ್ರ ಮನೆಗೇ ಕಷ್ಟಗಳು ಬಂದಂಗೆ ಆಗಿದೆ ಇವಾಗ. ಆಮೇಲೆ ಆದಿನೂ ಭಾಗ್ಯನೂ ಬರ್ತಾರೆ ಮನೆಗೆ ಬಂದು ಮಾತಾಡ್ಕೊಂಡು ಬರ್ತಾರೆ. ಅತ್ತೆ ಎಲ್ಲೋಗಿರ್ಬೋದು, ಎಷ್ಟೊಂದು ಬೇಜಾರಾಯ್ತಾ ಅಂತೇಳ್ಬಿಟ್ಟು. ಆದಿನೂ ಫ್ರೆಂಡ್ ಎಲ್ಲೋಗಿರ್ಬೋದು, ಇಷ್ಟು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಎಲ್ಲಿರ್ಬೋದು, ಹೇಗೆ ಹುಡ್ಕೋದು ಏನು ಅಂತೇಳ್ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಮನೆಗೆ. ನಮ್ಮ ಅತ್ತೆ ಹಿಂಗೆ ಮಾಡ್ತಾರೆ ಅಂತ ನನಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅತ್ತೆ ಅಂತೇಳಿ ಭಾಗ್ಯನೂ ಕೂಡ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾಳೆ. ಕಣ್ಣೀರು ಹಾಕ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಆ ಪಾರ್ಸಲ್ ನೋಡಿದಾಗ ಅವರಿಗೆ ಒಂಥರ ಶಾಕ್ ಆಗೋಗುತ್ತೆ. ಏಕೆಂದರೆ ಎಲ್ಲ ತೆಗೆದು ಆಚೆ ಚಲ್ಲಪಿಲ್ಲಿಯಾಗಿ ಎಸ್ದುಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅದೇ ಟೈಮಿಗೆ ಅವ್ರ ಅತ್ತೆ ಆಚೆ ಬರ್ತಾಳೆ. ಇವರು ಒಳಗಡೆ ಹೋಗಿದ್ದಕ್ಕೂ ಅವ್ರ ಅತ್ತೆ ಬಂದಿದ್ದಕ್ಕೂ ಕರೆಕ್ಟಾಗುತ್ತೆ. ಈ ರೀತಿ ಮನೆಯಲ್ಲೂ ಕೂಡ ಈ ಇಷ್ಟು ದೊಡ್ಡ ಮನೇಲಿದ್ದರೂ ಕೂಡ ಅವ್ರಿಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ಲ ಅನಿಸುತ್ತೆ. ಎಲ್ಲ ತೆಗೆದು ಆಚೆಗೆ ಎಸೆಯೋದು, ಆ ಥರ ಮಾಡೋದು. ಬಂದಮೇಲೆ ಹೇಳ್ಬೋದಿತ್ತು, ಬೇಡ ಇದನ್ನೆಲ್ಲ ಮನೆಗೆ ತರಬೇಡ, ನೀನು ಎಲ್ಲರೂ ಬೇರೆ ಕಡೆ ಇದನ್ನು ಇಟ್ಕೊಂಡು ನಿನ್ನ ವ್ಯವಹಾರನ ಮಾಡ್ಕೊ ಅಂತ ಹೇಳ್ಬೋದಿತ್ತು. ಅದು ಬಿಟ್ಟು ಎಲ್ಲ ಆಚೆಗೆ ಎಸ್ದುಬಿಡ್ತಾಳೆ. ಆವಾಗ ಭಾಗ್ಯಂಗೆ ಭಾಳ ಬೇಜಾರಾಗುತ್ತೆ. ಆಮೇಲೆ ಈ ಕಡೆ ಶ್ರೇಷ್ಠ ತನ್ವಿಗೆ ಫೋನ್ ಮಾಡಿಬಿಟ್ಟು, ಎಲ್ಲಿದೆಯಾ ತನ್ವಿ, ಅತ್ತೆ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅತ್ತೆ ಅವಳಿಗೆ ಡೌಟ್ ಬರುತ್ತೆ. ಎಲ್ಲ ವಿಚಾರಿಸ್ಕೊಬಿಟ್ಟು ಆಮೇಲೆ ನಾನು ಇರೋ ಜಾಗಕ್ಕೆ ಬಂದು ನನಗೆ ಇಲ್ಲೂ ಕೆಲಸ ಗೊತ್ತಾದರೆ ಅಲ್ಲಿ ಹೋಗ್ಬಿಟ್ಟು ಅಮ್ಮಂಗೆ ಚಾಡಿ ಹೇಳಿ ಬೈಸೋಕ್ಕೋಸ್ಕರ ಇವಳು ಈ ಥರ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು, ನಂಗೆ ಗೊತ್ತಿಲ್ಲ ಆಂಟಿ ಅಂತ ಹೇಳ್ತಾಳೆ. ಆದರೂ ಕೂಡ ನೀನೆಲ್ಲಿದೆಯಾ ಹೇಳು ಅಂತ ಕೇಳ್ತಾಳೆ. ಆವಾಗ ತನ್ವಿ ಹೇಳ್ತಾಳೆ, ನಾನೆಲ್ಲರೂ ಇರಲಿ, ಅದು ಕಟ್ಕೊಂಡು ನಿಮಗೇನಾಗಬೇಕಾಗಿದೆ, ನಿಮ್ಮ ಪಾಡಿ ನೀವಿರಿ ಅಂತ ಹೇಳ್ತಾಳೆ. ಹಂಗಲ್ಲ ತನ್ವಿ, ನೀನು ಎಲ್ಲಿದೆಯಾ ಹೇಳು, ಇವಾಗಲೇ ಬರ್ತೀನಿ ಅಲ್ಲಿಗೆ ಅಂತ ಹೇಳ್ತಾಳೆ. ಆದರೂ ಕೂಡ ಅವಳು ಹೇಳಲ್ಲ. ಆವಾಗ ನನ್ನ ಕಟ್ಕೊಂಡು ನಿಮಗೇನಾಗಬೇಕಾಗಿದೆ, ಅಜ್ಜಿ ಆಶ್ರಮದಲ್ಲಿದ್ದಾರೆ, ಅಲ್ಲ ಸಾರಿ ತಾತ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಹೇಳ್ಬಿಡ್ತಾಳೆ ಅಷ್ಟೇ. ಆವಾಗ ಹಾಸ್ಪಿಟ್ಲಲ್ಲಿ ಹುಡುಕೊಳ್ಳಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ತಾತ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಹೇಳ್ಬಿಡ್ತಾಳೆ. ಆವಾಗ ಇವಳು
ಅಲ್ಲಿ ಸರ್ವ್ ಮಾಡ್ತಿರ್ತಾಳೆ, ಕೆಫೆಯಲ್ಲಿ ಸರ್ವ್ ಮಾಡ್ತಿರ್ತಾಳೆ. ಆಮೇಲೆ ಅಲ್ಲಿ ಏನೋ ತರ್ತೀನಿ ಅಂತೇಳ್ಬಿಟ್ಟು ಸಾರು ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಮೇಲೆ ಅವಳು ಅಂದರೆ ಕಾಲೇಜಿಗೆ ಕಟ್ಟೋದಕ್ಕೆ ದುಡ್ಡು ಬೇಕಲ್ಲ ಅಂತೇಳ್ಬಿಟ್ಟು ಅಲ್ಲೋಗಿ ಸೇರಿಕೊಂಡಿರ್ತಾಳೆ ಅವಳು ತನ್ವಿ. ಯಾರಿಗೂ ಗೊತ್ತಿರಲ್ಲ ಮನೆಯಲ್ಲಿ. ಈ ಕಡೆ ಭಾಗ್ಯನೂ ಮತ್ತು ಆದಿನೂ ಬರ್ತಾ ಇರ್ತಾರೆ. ಕಾರ್ ಇಳಿದು ಅಷ್ಟೊತ್ತಿಗೆ ಫೋನ್ ಬರುತ್ತೆ, ನಿಮಗೆ ನೀವು ಕೇಳಿರೋಂಥ ಮೆಟೀರಿಯಲ್ಸ್ ಎಲ್ಲ ಕಳಿಸಿದ್ದೀವಿ, ನೀವು ಕೆಲಸನ ನಮಗೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ರೆಡಿ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಖುಷಿಯಾಗಿ ಆಯಿತು ಸರ್, ಓಕೆ ಅಂತ ಹೇಳಿಕೊಂಡು ಅಲ್ಲಿಂದ ಬರ್ತಾರೆ ಬಾಗಿಲಿಗೆ. ಬಂದ ತಕ್ಷಣ ಇವೆಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿರೋದನ್ನು ನೋಡಿಬಿಟ್ಟು ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಆದಿನೂ ಬೇಜಾರು ಮಾಡ್ಕೊಳ್ತಾನೆ, ಭಾಗ್ಯನೂ ಬೇಜಾರು ಮಾಡ್ಕೊತಾಳೆ. ಆದ್ರೂ ಕೂಡ ಒಳಗೆ ಹೋಗ್ತಾರೆ. ಒಳಗೆ ಹೋದ ತಕ್ಷಣವೇ ಅವ್ರ ಅತ್ತೆ ಎಂಟ್ರಿ ಆಗ್ತಾಳೆ. ಇವ್ರು ಒಳಗೆ ಹೋಗ್ಬಿಟ್ಟು ಇನ್ನೂ ಏನು ಯೋಚನೆ ಮಾಡಿರಲ್ಲ ಅಷ್ಟರೊಳಗೆ ಅವ್ರ ಅತ್ತೆ ಎಂಟ್ರಿ ಆಗ್ತಾಳೆ. ನನಗಿದೆಲ್ಲ ಇಷ್ಟ ಇಲ್ಲ, ಇಲ್ಲಿಗೆ ಯಾಕೆ ತಂದಿರೋದು, ಇದನ್ನೆಲ್ಲ ತರಬಾರ್ದು ಮನೆ ಒಳಗಡೆ, ನೀನು ಇದೆಲ್ಲ ಮಾಡೋದಕ್ಕಲ್ಲ ನಮ್ಮ ಮನೆ ಇರೋದು, ನಾನು ಹೇಳ್ದಂಗೆ ಕೇಳಬೇಕು, ಹಾಗೆ ಹಿಂಗೆ ಅಂತೇಳ್ಬಿಟ್ಟು ಅವಳು ದಬಾಯಿಸ್ತಾಳೆ. ಆವಾಗ ಆಯಿತು ಅತ್ತೆ, ನಾಳೆ ವ್ಯವಸ್ಥೆ ಮಾಡೋಣಂತೆ, ಇವತ್ತಿಲ್ಲಿರಲಿ ಅಂತ ತೆಗೆದು ಒಳಗಿಡಿಸ್ತಾರೆ. ಒಳಗಿಡಿಸಿದ ಮೇಲೂ ಅವಳು ಬೇಡವೇ ಬೇಡ ಅಲ್ಲಿಡೋದು ಅಂತ ಜೋರು ಮಾಡ್ತಾಳೆ. ಜೋರು ಮಾಡಿದ್ರೂ ಆದಿ ಬಿಡಲ್ಲ. ಇರಲಿ ಬಿಡಿ ಅತ್ತೆ ಅಂತ ಹೇಳ್ತಾನೆ. ಎಷ್ಟು ಹೇಳಿದ್ರು ಇವನು ಕೇಳಲ್ವಲ್ಲ ಅಂಥೇಳಿ ಕೋಪ ಮಾಡ್ಕೊಳ್ತಾಳೆ. ಆಮೇಲೆ ಹಾಗಂತ ಮಾತಾಡಿಕೊಂಡು ಅಲ್ಲಿಂದ ಇವರಿಬ್ಬರೂ ಆದಿನೂ ಮತ್ತು ಭಾಗ್ಯನೂ ಮಾತಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಅವಳು ಬಂದು ಆ ಥರ ಬೈಯೋದಕ್ಕೂ ಇವರು ಸಮಾಧಾನ ಮಾಡಿಬಿಟ್ಟು ಆಯಿತು ಅತ್ತೆ, ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಒಳಗೆ ಹೋಗ್ತಾರೆ. ಆಮೇಲೆ ಮಾರನೇ ದಿನ ಮತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಅಲ್ಲಿಂದ ಕೆಳಗೆ ಬರ್ತಾರೆ. ಬಂದ ತಕ್ಷಣವೇ ಅವರತ್ತೆ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆಗಿಬಿಟ್ಟು ಆದಿ ಇವತ್ತು ಮೀಟಿಂಗ್ ಇದೆ, ಕನ್ನಿಕಾ ಹೇಳ್ಕೊಟ್ಟಿರ್ತಾಳೆ, ಮೀಟಿಂಗ್ ಇದೆ ಇವತ್ತು, ಬ್ರೋನ ನಾವು ಮೀಟಿಂಗಲ್ಲೇ ಇವತ್ತು ತಡೆ ಹಿಡಿಯೋಣ ಅಂತ ಹೇಳ್ತಾಳೆ. ಆವಾಗ ಈ ಐಡಿಯಾಗಳೆಲ್ಲ ಇವರಿಬ್ಬರಿಗೂ ಭಾಗ್ಯಗೂ ಮತ್ತು ಆದಿಗೂ ಗೊತ್ತಿರಲ್ಲ. ಇವರು ಅತ್ತೆ ಸೊಸೆ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಆದಿಗೆ ಹೇಳ್ತಾರೆ ಹಾಗಂತ. ಈ ಕಡೆ ಅವರಪ್ಪ ಪಾಪ ಬೇಜಾರು ಮಾಡ್ಕೊಂಡಿರ್ತಾನೆ. ಆದಿ ಏನೋ ಹೇಳೋಕ್ಕೆ ಹೋಗ್ತಾನೆ. ಅವರಪ್ಪ ಸುಮ್ಮನೆ ಒಂದು ಕಡೆ ನೋಡ್ತಾ ಇರ್ತಾರೆ. ಆಮೇಲೆ ಅಪ್ಪ ಏನಾಯಿತು ಅಂತ ಕೇಳ್ತಾನೆ. ಏನಿಲ್ಲಪ್ಪ ಅಂತ ಹೇಳ್ತಾರೆ. ಆಮೇಲೆ ನಿಂಗೆ ಯಾರು ಹೊಡ್ಸಿದ್ದು ಆದಿ ಅಂತ ಕೇಳ್ತಾರೆ. ಯಾರ್ಯಾರೋ ಆಗಲಿ ಬಿಡಿಯಪ್ಪ, ಅದೇನು ಜಾಸ್ತಿ ಏಟಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಲ್ಲ ಕಣೋ, ಅದೆಲ್ಲ ಮುಚ್ಚಿಡಬಾರ್ದು, ಅದೆಲ್ಲ ಹೇಳಬೇಕು ಅಂತ ಹೇಳ್ತಾನೆ. ಆದರೂ ಕೂಡ ಅದನ್ನೆಲ್ಲ ಹೇಳಲ್ಲ. ತಾಂಡವು ಅಂತ ಹೇಳ್ದ ಅವನು ಹಿಡಿದು ಅವನನ್ನು ಎದುರಿಸ್ದಾಗ ಅವನು ಹೊಡೆಯೋಕ್ಕೆ ಬಂದವನು ತಾಂಡವ್ ಅಂತ ಹೇಳ್ತಾನೆ ಅಂತ ಹೇಳ್ತಾನೆ. ಅವನು ಇನ್ನೂ ಬುದ್ಧಿ ಕಲ್ತಿಲ್ಲ, ಅವನು ಪೊಲೀಸ್ ಸ್ಟೇಷನಲ್ಲಿದ್ರೂ ಅವನು ಬುದ್ಧಿ ಕಲಿಯೋಂಗಿಲ್ಲ, ಅವನು ಬುದ್ಧಿ ಬಿಟ್ಟು ಬಾಳಂಗಿಲ್ಲ ಅಂತ ಬೈತಾನೆ. ಆಮೇಲೆ ಕನಸಲ್ಲಿ ಹಿಂಗೆ ಹೊಡೆದಿದ್ದೆಲ್ಲ ನೆನೆಸ್ಕೊಂಡು ಬೇಜಾರಾಗುತ್ತೆ ಆದಿಗೆ. ಈ ಥರ ಎಲ್ಲ ಹೊಡೆದ್ರಲ್ವ, ಈ ಥರ ಎಲ್ಲ ಜಗಳ ಆಯ್ತಲ್ವ ಅಂತೇಳ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕನಸಿಂದ ನೆನೆಸ್ಕೊಳ್ತಾನೆ. ಆಮೇಲೆ ಇದೆಲ್ಲ ಆಗೋಗುತ್ತೆ. ಆಗೋದ್ಮೇಲೆ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಳಗೆ ಬರ್ತಾ ಇರ್ತಾರೆ ಗಂಡ ಹೆಂಡ್ತಿ ಇಬ್ಬರೂ. ಆವಾಗ ಅವ್ರ ಅತ್ತೆ ಬಂದು ಅಡ್ಡ ಬರ್ತಾಳೆ. ಅವ್ರ ಅತ್ತೆ ಅಡ್ಡ ಬಂದುಬಿಟ್ಟು ಏನಕ್ಕೆ ಅದನ್ನೆಲ್ಲ ನೀನು ಅದೇ ಮೀಟಿಂಗ್ ಹೋಗು ಅಂತ ಹೇಳ್ತಾಳೆ. ಆಮೇಲೆ ಕನ್ನಿಕಾ ಪ್ಲ್ಯಾನ್ ಮಾಡಿಕೊಟ್ಟಿರ್ತಾಳೆ. ಅಷ್ಟೊತ್ತಿಗೆ ಕನ್ನಿಕನ ಫ್ರೆಂಡು ಫೋನ್ ಮಾಡ್ತಾನೆ. ಕುಸುಮ ಇಂಥ ಆಶ್ರಮದಲ್ಲಿದ್ದಾರೆ, ನೀನು ಬೇಗ ಬಂದರೆ ಅವ್ರ ಹತ್ರ ಹೋಗ್ಬೋದು ಅಂತೇಳ್ಬಿಟ್ಟು. ಆಯಿತು ಹೋಗೋಣ ಅಂತೇಳಿ ಬ್ರೋಗೆ ನಾನು ಮೀಟಿಂಗ್ ಅಲ್ಲೇ ಇರೋಕ್ಕೆ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಕನ್ನಿಕಾ ಅವನ ಜೊತೆ ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿ ಕುಸುಮಂಗೆ ಆವಾಜ್ ಹಾಕ್ತಾಳೆ, ದುಡ್ಡು ಕೊಡೋಕೆ ಹೋಗ್ತಾಳೆ. ಕಣ್ಣಿಗೆ ಕಾಣಿಸ್ದಂಗೆ ನಿನ್ನ ಸೊಸೆನ ಕರ್ಕೊಂಡು ಹೊರಟೋಗು ಅಂತೇಳಿ. ಆಮೇಲೆ ಕುಸುಮ ಅಲ್ಲಿ ಕೆನ್ನೆಗೆ ಬಾರಿಸ್ತಾಳೆ ಒಂದು ಸರಿಯಾಗಿ. ದುಡ್ಡು ನಿನ್ನ ದುಡ್ಡು ನನಗೇನಕ್ಕೆ ಬೇಕು, ನಿನ್ನ ದುಡ್ಡು ನಿನ್ನ ಕೊಟ್ಟರೆ ಇಸ್ಕೊಬಿಡ್ತಾರೆ ಅಂತ ತಿಳ್ಕೊಬಿಟ್ಟಿದೆಯಾ, ನಿನ್ನ ದುಡ್ಡು ನನಗೇನಕ್ಕೆ ಬೇಕು ಅಂತೇಳ್ಬಿಟ್ಟು ಕುಸುಮ ಕೆನ್ನೆಗೆ ಬಾರಿಸ್ತಾಳೆ, ಬೈತಾಳೆ ಚೆನ್ನಾಗಿ. ಆಮೇಲೆ ಕುಸುಮ ಆಂಟಿ ನನ್ನನ್ನು ಅವಮಾನ ಮಾಡ್ತಾಯಿದ್ದೀರಾ, ನನಗೆ ಹೊಡಿತೀರಾ, ಅದನ್ನು ನೀವು ಅನುಭವಿಸ್ತೀರಾ ಅಂತಾಳೆ. ಹೋಗು, ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗು ಅಂತೇಳಿ ಅಲ್ಲಿಂದ ಬೈದು ಕಳಿಸ್ತಾಳೆ.
ನಾಳೆ ಇನ್ನೊಂದು ವಿಡಿಯೋ ಜೊತೆ ನೋಡೋಣ.